ಹಲೋ ಸ್ನೇಹಿತರೆ, ಎಲ್ಲರಿಗೂ ASB ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ನೋಡಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಪಿ ಡಿ ಒ ನೇಮಕಾತಿ 2024ರದ್ದು 150 ಹುದ್ದೆ ಏನಿದೆಯಲ್ಲ, ಅದರ ರಿಲೇಟೆಡಾಗಿ ಮಾತಾಡೋಣ. ಮತ್ತು ಯಾಕಿಷ್ಟು ಲೇಟ್ ಆಗ್ತಿದೆ, ಹಾಗಿದ್ರೆ ಸೇಫ್ ಸ್ಕೋರ್ ಎಷ್ಟು, ರಿಸಲ್ಟ್ ಯಾವಾಗ, ಸೇಫ್ ಸ್ಕೋರ್ ಎಷ್ಟು, ಕಟ್ ಆಫ್ ಎಷ್ಟು, ಸಂಪೂರ್ಣ ಮಾಹಿತಿ ಮಿಸ್ ಮಾಡ್ದೆ ನೋಡಿ. ಸಂಪೂರ್ಣವಾಗಿ ಎಂಡ್ವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಅಂದರೆ ನಿಮ್ಗೆ ಅರ್ಥ ಆಗುತ್ತೆ. ಫುಲ್ ಡೀಟೇಲಾಗಿ ಮಾಹಿತಿ ಕೊಡ್ತೀನಿ. ಬಟ್ ನೀವು ಬಿಟ್ಟು ಸ್ಕಿಪ್ ಮಾಡಿ ಹೋದರೆ ಮತ್ತೆ ವಿಡಿಯೋ ನೋಡಬೇಕಾಗ್ತದೆ, ಅರ್ಥ ಆಗಲ್ಲ. ಓಕೆ, ಹೊಸಬ್ರು ಯಾರಾದರೂ ಇದ್ದರೆ ಸಬ್ಸ್ಕ್ರೈಬನ್ನು ಮಾಡಿ. ಓಕೆ, ನೆಕ್ಸ್ಟ್ ಹೋಗೋಣ. ಓಕೆ ಸ್ನೇಹಿತರೆ, ಇವಾಗ ಮಾತಾಡೋಣ. NHK ಕೀ ಆನ್ಸರ್ ಯಾವಾಗ, NHK ಕೀ ಆನ್ಸರ್ ಯಾವಾಗ. ಸೊ ಯಾವಾಗ ಅಂತ ಹೇಳ್ತೀನಿ ನೋಡಿ ಸ್ನೇಹಿತರೆ. ಅದು ಬಂದುಬಿಟ್ಟು ಮಾರ್ಚ್ 20 ಪ್ಲಸ್ ಮಾರ್ಚ್ 20ರ ನಂತರ ನಿಮ್ಮದು ಕೀ ಆನ್ಸರ್ ಬರಲಿದೆ. ಸೊ ನೆಕ್ಸ್ಟ್ ಮಾತಾಡೋಣ. ಯಾಕಿಷ್ಟು ಲೇಟ್ ಆಗಿದೆ. ಸೊ ಯಾಕಿಷ್ಟು ಲೇಟ್ ಅಂತಂದರೆ, ಯಾವುದೇ ರೀತಿ ಅಕ್ರಮ ಆಗಬಾರ್ದು ಅಂತೇಳಿ ನಿಧಾನವಾಗಿ ಪರಿಶೀಲನೆ ಮಾಡ್ತಿದ್ದಾರೆ. ಸೊ KPSC ಗೊತ್ತಲ್ಲ ನಿಮಗೆ, ಪ್ರೊಸೀಜರ್ ಗೊತ್ತಲ್ಲ. KPSC ಆಲ್ರೆಡಿ ಇದ್ರದ್ದು ಸ್ಕ್ಯಾಮ್ ಕೂಡ ನಡೆದಿದೆ. ಸೊ ಇವಾಗ ಒಂದು ಸ್ವಲ್ಪ ಲೇಟ್ ಮಾಡ್ತಿದೆ. ಯಾವುದೇ ರೀತಿ ಅಕ್ರಮ ಆಗಬಾರ್ದು, ಕರೆಕ್ಟಾಗಿ ಮಾಡೋಣ ಇದನ್ನಾರು ಅಂತೇಳಿ ಸ್ವಲ್ಪ ಲೇಟ್ ಮಾಡ್ತಿದೆ. ಕಾಯ್ಬೇಕು ನೀವೆಲ್ಲ. ಮಾರ್ಚ್ 20ರ ನಂತರ ನಿಮ್ಮದು ನೋಡೋಕ್ಕೆ ಸಿಗ್ತದೆ ಕೀ ಆನ್ಸರು. ಹಾಗಿದ್ರೆ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಏನಂತಂದರೆ, ಎಷ್ಟು ಅಂಕ ಇದ್ದರೆ ಸೇಫ್ ಆಗ್ತೀವಿ, ಎಷ್ಟು ಅಂಕಗಳಿದ್ದರೆ ನಾವು ಸೇಫ್ ಆಗಿರ್ತೀವಿ, ಅದನ್ನು ಮಾತಾಡ್ತಾ ಹೋಗೋಣ ಇವಾಗ. ಓಕೆ, ಇಲ್ಲಿ ನೋಡಿ ಸ್ನೇಹಿತರೆ, ನಿಮ್ಮದು ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ಹೇಳ್ತಿದ್ದೀನಿ. ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಸ್ನೇಹಿತರೆ, ಯಾರ್ಯಾರೆಲ್ಲ ಎಷ್ಟು ಮಾಡಿದಿರೋ ಸ್ಕೋರು, ಸೊ ನೀವು ಸೇಫ್ ಆಗಿದ್ದೀರಿ ಅಂತ ಅರ್ಥ. ನೋಡ್ತಾ ಹೋಗೋಣ ಇವಾಗ. ಇದು ವಿತೌಟ್ ರಿಸರ್ವೇಷನ್ ಇರ್ತದೆ ಸ್ನೇಹಿತರೆ. ನಿಮಗೆ ಯಾವುದೇ ರೀತಿ ರಿಸರ್ವೇಷನ್ ಇರೋಂಗಿಲ್ಲ. ಇದು ರಿಸರ್ವೇಷನ್ ಇಲ್ಲದೆ ಹೇಳಿರ್ತೀನಿ. ರಿಸರ್ವೇಷನ್ ನಿಮ್ಮದು ಆ್ಯಡ್ ಮಾಡಿದಾಗ ಒಂದು 5ರಿಂದ 6 ಮಾರ್ಕ್ಸ್ ಹೆಚ್ಚಿಗೆ ಆಗ್ತವೆ. ಅದನ್ನ ನೋಡಿಕೊಂಡು ನೀವು ಮಾಡ್ಕೊಳ್ತಾ ಹೋಗಿ, ವಿಡಿಯೋನ ನೋಡಿ. ಹಾಗೆ ಅದಕ್ಕಿಂತ ಮುಂಚೆ ಕೇಳ್ತಿದ್ರು, ಫಿಸಿಕಲ್ ಯಾವಾಗ, ಫಿಸಿಕಲ್ ಇರುತ್ತಾ ಅಂತ ಕೆಲವೊಂದಿಷ್ಟು ಜನ ಕೇಳಿದ್ರಿ. ಬಟ್ ಇದಕ್ಕೆ ಯಾವುದೇ ರೀತಿ ಫಿಸಿಕಲ್ ಇರಲ್ಲ ಸ್ನೇಹಿತರೆ. PDOಗೆ ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್, ಇದಕ್ಕೆ ಯಾವುದೇ ರೀತಿ ಇರಲ್ಲ ಸ್ನೇಹಿತರೆ, ಫಿಸಿಕಲ್ ಇರಲ್ಲ. ಹಾಗಿದ್ರೆ ಏನಿರ್ತದೆ, ಸೆಲೆಕ್ಷನ್ ಪ್ರೊಸೀಜರ್ ಏನು ನಿಮ್ದು? ಇವಾಗ ಲಿಸ್ಟ್ ಬಿಡ್ತಾರೆ, ಫಸ್ಟು ಕೀ ಬಿಡ್ತಾರೆ, ಕೀ ಆನ್ಸರ್ ಬಿಟ್ಟು ನಿಮ್ಮದು ರಿಸಲ್ಟ್ ಬಿಡ್ತಾರೆ. ರಿಸಲ್ಟ್ ಬಿಟ್ಟ ಮೇಲೆ ಆಯ್ಕೆಯಾಗಿರ್ತೀರಲ್ಲ, ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ DV ಕರೀತಾರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೀತಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ನಿಮ್ಮದು 1:1 ತೊಗೊತಾರೆ. ಆಮೇಲೆ ಒಂದು ಫೈನಲ್ ಆನ್ಸರ್ ಕೊಡ್ತಾರೆ, ಫೈನಲ್ ಲಿಸ್ಟ್ ಬಿಡ್ತಾರೆ. ಆ ಫೈನಲ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬಂದಿದ್ದರೆ ನೀವು ಸೆಲೆಕ್ಷನ್ ಆಗಿರ್ತೀರ. ಇದು ಎಷ್ಟು ಪೋಸ್ಟಿಗೆ? 150 ಪೋಸ್ಟು PDO. ಓಕೆ, ಈಗ ನೋಡ್ತಾ ಹೋಗೋಣ. ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನೋಡ್ತಾ ಹೋಗೋಣ, ಮತ್ತು ನೀವು ಸೇಫ್ ಸ್ಕೋರ್ ಎಷ್ಟಿದೆ ಅದನ್ನು ನೋಡ್ತಾ ಹೋಗೋಣ. ಈಗ ಜನರಲ್ ಮೆರಿಟ್ದವ್ರು ಯಾರಿದ್ದೀರೋ ಅವ್ರದ್ದು 140 ಪ್ಲಸ್ ಆಗಿರಬೇಕು, ಅಂದರೆ ಸೇಫ್ ಸ್ಕೋರ್ ಅಂತ ಹೇಳ್ತಿದ್ದೀವಿ. ಇದು ಎಕ್ಸ್ಪೆಕ್ಟೆಡ್, ಯಾವುದೇ ರೀತಿ ಅಫಿಷಿಯಲ್ ಅಲ್ಲ. ಸೊ ನಿಮ್ಮೊಂದು ಕೋರಿಕೆ ಮೇರೆಗೆ ಒಂದು ಎಕ್ಸ್ಪೆಕ್ಟೆಡ್ ಅಂತ ಅರ್ಥ. GM ಅವ್ರಿಗೆ 140 ಪ್ಲಸ್, 3A ಮತ್ತು 3B ಅವ್ರಿಗೆ 135ಇಂದ 138. ಇದರಲ್ಲಿ 1-2 ಮಾರ್ಕ್ಸ್ ಹೆಚ್ಚು ಕಮ್ಮಿನೂ ಆಗ್ತವೆ. ಸೊ 1-2 ಆಗ್ಬೋದು, ಅಥವಾ 5-6 ಆಗ್ಬೋದು. ಯಾಕಂತಂದರೆ ಕ್ವಶನ್ ಪೇಪರ್ ನೋಡಿದ್ರೆ ಅರ್ಥ ಆಗ್ತದೆ ನಿಮಗೆ. ಸ್ವಲ್ಪ ಕಠಿಣ ಇತ್ತು, ಸ್ವಲ್ಪ ಟಫ್ ಇತ್ತು, ಸ್ವಲ್ಪ ನಾರ್ಮಲ್ ಮೀಡಿಯೇಟ್ರ್ ಇತ್ತು ಅಂತ ಹೇಳ್ಬೋದು. ಸೊ ಬರೆದವ್ರಿಗೆಲ್ಲ ಅರ್ಥ ಆಗ್ತದೆ. ನೆಕ್ಸ್ಟ್ ಆಗಿದ್ರೆ ನೋಡೋಣ. SCಗೆ ಎಷ್ಟು? SCಗೆ 129ರಿಂದ 135. 2Aಗೆ ಎಷ್ಟು ಅಂತಂದರೆ 130ರಿಂದ 137 ನಿಲ್ತದೆ. ST ಅವ್ರಿಗೆ ಎಷ್ಟು? STಗೆ ಎಷ್ಟು ಅಂದರೆ 128ರಿಂದ 135. 2Bಗೆ ಎಷ್ಟು? 2Bಗೆ 130 to 138. ಹಾಗಿದ್ರೆ ಕ್ಯಾಟಗರಿ 1 ಅವ್ರಿಗೆ ಎಷ್ಟು? 130ಇಂದ 136 ಅವ್ರಿಗೆ ಕ್ಯಾಟಗರಿ 1ಗೆ. ಓಕೆ, ಇದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಇರ್ತದೆ. ಯಾವುದೇ ರೀತಿ ರಿಸರ್ವೇಷನನ್ನು ಹಿಡಿದಿಲ್ಲ. ಬೇಕಿದ್ರೆ ನಿಮ್ಮ ರಿಸರ್ವೇಷನ್ ಏನಿದೆ ಅದೆಲ್ಲ ಆ್ಯಡ್ ಮಾಡಿಕೊಂಡು ನೀವು
ಕ್ಯಾಲ್ಕುಲೇಷನ್ ಮಾಡ್ಬೋದು. ಅಥವಾ ನಿಮ್ಗೆ ಅದು ಗೊತ್ತಾಗಲಿಲ್ಲ ಅಂತಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನ ತಿಳಿಸಿ. ಕೆಳಗಡೆ ನಿಮ್ಮದು ರಿಸರ್ವೇಷನ್ ಹಾಕಿ ಎಷ್ಟಾಗಿದೆ ಸ್ಕೋರ್ ಅಂತೇಳಿ ಕೆಳಗಡೆ ಕಮೆಂಟ್ ಬಾಕ್ಸ್ನ ತಿಳಿಸಿ. ಸೊ ಆದಷ್ಟು ನಿಮಗೆ ಪರಿಹಾರವನ್ನು ಸೂಚಿಸೋಕ್ಕೆ ಪ್ರಯತ್ನ ಮಾಡ್ತೀವಿ. ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರನ್ನು ಮಾಡಿ. ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ, ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸೊ ವಿಡಿಯೋ ನೋಡಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.